ನಮಸ್ಕಾರ ನನ್ನೆಲ್ಲ ಭಾರತೀಯರಿಗೆ ಶರಣಾರ್ಥಿ. ಕಲಾಭಾರತಿ ಕಲಾವೈವಿಧ್ಯ ಅದ್ಭುತವಾದಂಥ ಕಲಾತ್ಮಕ ಬದುಕಿನಲ್ಲಿ ಮೈಮ್ ಕಲೆ, ಮೂಕಾಭಿನಯದ ಮುಖಭಾವ ಕಲೆ, ಇದು ವಿಭಿನ್ನವಾದ ವಿಶಿಷ್ಟವಾದ ಕಲೆ. ನಮ್ಮ ಮುಖ ಕೈಗನ್ನಡಿ ಇದ್ದಂತೆ ಹೇಳ್ತಾರೆ. ಅದೇ ರೀತಿಯಾಗಿ ಬದುಕಿನ ಆರಂಭ ಕಣ್ಣು ಬಿಟ್ಟೊಡನೆ ಕಣ್ಣು ಮುಚ್ಚುವ ರಾತ್ರಿಯ ಸಮಯಕ್ಕಿಂತ ಇಡೀ ದಿನದ ಅವಧಿಯಲ್ಲಿ ನಮ್ಮ ಮುಖದಲ್ಲೆಳುವಂಥ ಅನೇಕ ಭಾವನೆಗಳು ಅದೇ ಮೈಮ್ ಕಲೆ. ಸಿಟ್ಟು, ಆನಂದ, ಕರುಣೆ, ಹೀಗೆ ನವರಸಗಳ ಆ ಸಮಭಾವ ನಮ್ಮನ್ನು ತನ್ಮೂಲಕವಾಗಿ ಅನುಭವಿಸ್ತಾನೇ ಹೋಗ್ತಾ ಇರ್ತವೆ. ಆತ್ಮೀಯರೇ, ರಂಗಭೂಮಿಯಲ್ಲಿ ಅಥವಾ ನಮ್ಮ ಕಲಿಕೆಯಲ್ಲಿ ಅಥವಾ ಪಾಠಗಳಲ್ಲಿ ಬರುವಂಥ ಸನ್ನಿವೇಶಗಳು ಅಥವಾ ನಮ್ಮ ಜೀವನದ ಅನೇಕ ಸ್ಥಿತಿಗಳಲ್ಲಿ ಇಂತಹ ಒಂದು ಅದ್ಭುತವಾದಂಥ ಈ ಮುಖಭಾವದ ಮೈಮ್ ಕಲೆಯನ್ನು ನಾವು ಅನುಭವಿಸೋದ್ರ ಮೂಲಕ, ಅಭಿವ್ಯಕ್ತಿ ಮಾಡೋದ್ರ ಮೂಲಕ, ನಟನಾ ಕೌಶಲ್ಯದ ಅತಿ ಆಕರ್ಷಣೀಯವಾದಂಥ ಕಲೆ ಈ ಮೈಮ್ ಕಲೆ ಮತ್ತು ಅದ್ಭುತವಾದಂಥ ಶಕ್ತಿಯುತವಾದಂಥ ತನ್ನದೇ ಆಗಿರುವಂಥ ವಿಭಿನ್ನವಾದಂಥ ಕಲೆ ಈ ಮೈಮ್ ಕಲೆ. ಆತ್ಮೀಯರೇ, ಯಾವುದೇ ಪಾತ್ರ ಇರ್ಬೋದು, ಆ ಪಾತ್ರವನ್ನು ನಾವು ಅನುಭವಿಸಿ ಮಾಡಿದಾಗ ಅರ್ಥ ಪೂರ್ಣವಾಗಿರುತ್ತೆ. ಪ್ರತಿಯೊಂದು ಪಾತ್ರವು ತನ್ನದೇ ಆಗಿರುವಂಥ ವೈಚಾರಿಕತೆಯನ್ನು, ವಿಭಿನ್ನತೆಯನ್ನು, ಅರ್ಥಗರ್ಭಿತವಾದಂಥ ಶಕ್ತಿಯನ್ನು ಹೊಂದಿರುತ್ತೆ. ಹಾಗೆ ನಟನಾ ಕೌಶಲ್ಯಕ್ಕೆ ಅತಿ ಅಮೂಲ್ಯವಾದಂಥ ಒಂದು ಸಿಂಚನ ಮಂಥನ ಮುಖಭಾವ ಕಲೆ. ಮುಖ ನಗುಮುಖವಾಗಿರಲಿ, ಸದಾಕಾಲ ನಗ್ತಾನೆ ಇರೋಣ. ನಗುವೇ ನಮ್ಮೆಲ್ಲರ ಭಾಗ್ಯ, ಭಗವಂತ ಕೊಟ್ಟ ಅತಿ ಶ್ರೇಷ್ಠವಾದ ಭಾಗ್ಯ. ಹಾಗೆ ಅನೇಕ ಕಲೆಗಳಲ್ಲಿ ಈ ಕಲೆಯನ್ನು ಬೆಳೆಸಿಕೊಳ್ಳಿ. ನಾಚಿಕೆಯಿಂದ ದೂರವಿರಿ, ಹಿಂಜರಿಕೆಯನ್ನು ಬಿಟ್ಟು ಬಿಡಿ, ನಿಲ್ಲಿ, ಕಲಾವಿದರಾಗಿ ನಿಲ್ಲಿ. ಕಲೆ ನಿಮ್ಮನ್ನು ಕೈಬೀಸಿ ಕರೀತಾ ಇದೆ, ಆರಾಧಿಸಿ. ಮತ್ತೊಮ್ಮೆ ದೇಶಕ್ಕೆ ನಾವು ಅಭಿವ್ಯಕ್ತಿ ನಮ್ಮದೇ ಆಗಿರುವಂಥ ಅದ್ಭುತವಾದಂಥ ಪಾತ್ರವನ್ನು ಈ ಜನ್ಮದ ಮೂಲಕ ನೀಡೋಣ, ಕಲಾವಿದರಾಗೋಣ. ಮತ್ತೊಮ್ಮೆ ಕಲಾಭಾರತಿ ಕಲಾ ವೈವಿಧ್ಯ ಸರ್ಸಿ. ನಮಸ್ಕಾರ.